ಸರ್ ಈಗ ಸಂಕ್ರಾಂತಿ ಬಳಿಕ ಸರ್ಕಾರ ಪತನ ಆಗುತ್ತೆ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ ಹೇಳಿದ್ರು. ಸಂಕ್ರಾಂತಿ ಬೇರೆ ಹತ್ರ ಬರ್ತಾ ಇದೆ. ಈಗ ಇನ್ನು 5 ವರ್ಷ ಇನ್ನು 5 ಸಂಕ್ರಾಂತಿ ಆದ್ರೂ ನಮ್ ಪಕ್ಷ ಹೀಗೆ ಇರುತ್ತೆ. ಸರ್ ಈಗ ನಿಮ್ಮ ಪಕ್ಷದಿಂದ ಕೊಡ್ತಿರ್ತಕ್ಕಂತ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಆಗ್ತದೆ. ಆಗುತ್ತೆ. ಅನಾವಶ್ಯಕವಾಗಿ ನಾವು ಮಾತಾಡಕ್ ಹೋಗ್ಬಾರ್ದು. ಪಿ.ಕೆ. ಹರಿಪ್ರಸಾದ್ ಅವರು ಹೋದ್ರ ದುರಂತದಂತೆ ಮತ್ತೊಂದು ದುರಂತ ಆಗೋ ಸಂಭವ ಇದೆ ಮಾಹಿತಿ ಇದೆ ಅಂತ ಹೇಳಿ ಅವರು ಅಖಿಲ ಭಾರತ ಮಟ್ಟದಲ್ಲಿ ಕೆಲಸ ಮಾಡಿದಂತವ್ರು. ಏನ್ ಅವ್ರ ಹತ್ರ ಇನ್ಫಾರ್ಮೇಶನ್ ಇದೆ ನನಗೆ ಗೊತ್ತಿಲ್ಲ. ಸರ್ ಇನ್ಫಾರ್ಮೇಶನ್ ಇದ್ರೂ ಕೂಡ ಸರ್ಕಾರಕ್ಕೆ ಗಮನ ಸೆಳೆಯೋದಿತ್ತು ಸರ್. ಈ ರೀತಿ ಬಹಿರಂಗ ಹೇಳಿಕೆ ಕೊಡುವಂತದ್ದು ಎಷ್ಟು ನೀವು ಅದನ್ನ ಹರಿಪ್ರಸಾದ್ ಅವರಿಗೆ ಕೇಳಿದ್ರೆ ಸೂಕ್ತ ಅಲ್ವಾ? ಅವರು ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಒಂದು 10-15 ವರ್ಷ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ರು. ಅವ್ರ ಹತ್ರ ಏನೋ ಇನ್ಫಾರ್ಮೇಶನ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಸರ್ ಈಗ ಸಂಕ್ರಾಂತಿ ಬಳಿಕ ಸರ್ಕಾರ ಪತನ ಆಗುತ್ತೆ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ ಹೇಳಿದ್ರು. ಸಂಕ್ರಾಂತಿ ಬೇರೆ ಹತ್ರ ಬರ್ತಾ ಇದೆ. ಈಗ ಇನ್ನು 5 ವರ್ಷ ಇನ್ನು 5 ಸಂಕ್ರಾಂತಿ ಆದ್ರೂ ನಮ್ ಪಕ್ಷ ಹೀಗೆ ಇರುತ್ತೆ. ಸರ್ ಈಗ ನಿಮ್ಮ ಪಕ್ಷದಿಂದ ಕೊಡ್ತಿರ್ತಕ್ಕಂತ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಆಗ್ತದೆ. ಆಗುತ್ತೆ. ಅನಾವಶ್ಯಕವಾಗಿ ನಾವು ಮಾತಾಡಕ್ ಹೋಗ್ಬಾರ್ದು. ಪಿ.ಕೆ. ಹರಿಪ್ರಸಾದ್ ಅವರು ಹೋದ್ರ ದುರಂತದಂತೆ ಮತ್ತೊಂದು ದುರಂತ ಆಗೋ ಸಂಭವ ಇದೆ ಮಾಹಿತಿ ಇದೆ ಅಂತ ಹೇಳಿ ಅವರು ಅಖಿಲ ಭಾರತ ಮಟ್ಟದಲ್ಲಿ ಕೆಲಸ ಮಾಡಿದಂತವ್ರು. ಏನ್ ಅವ್ರ ಹತ್ರ ಇನ್ಫಾರ್ಮೇಶನ್ ಇದೆ ನನಗೆ ಗೊತ್ತಿಲ್ಲ. ಸರ್ ಇನ್ಫಾರ್ಮೇಶನ್ ಇದ್ರೂ ಕೂಡ ಸರ್ಕಾರಕ್ಕೆ ಗಮನ ಸೆಳೆಯೋದಿತ್ತು ಸರ್. ಈ ರೀತಿ ಬಹಿರಂಗ ಹೇಳಿಕೆ ಕೊಡುವಂತದ್ದು ಎಷ್ಟು ನೀವು ಅದನ್ನ ಹರಿಪ್ರಸಾದ್ ಅವರಿಗೆ ಕೇಳಿದ್ರೆ ಸೂಕ್ತ ಅಲ್ವಾ? ಅವರು ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಒಂದು 10-15 ವರ್ಷ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ರು. ಅವ್ರ ಹತ್ರ ಏನೋ ಇನ್ಫಾರ್ಮೇಶನ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಸರ್ ಈಗ ಸಂಕ್ರಾಂತಿ ಬಳಿಕ ಸರ್ಕಾರ ಪತನ ಆಗುತ್ತೆ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ ಹೇಳಿದ್ರು. ಸಂಕ್ರಾಂತಿ ಬೇರೆ ಹತ್ರ ಬರ್ತಾ ಇದೆ. ಈಗ ಇನ್ನು 5 ವರ್ಷ ಇನ್ನು 5 ಸಂಕ್ರಾಂತಿ ಆದ್ರೂ ನಮ್ ಪಕ್ಷ ಹೀಗೆ ಇರುತ್ತೆ. ಸರ್ ಈಗ ನಿಮ್ಮ ಪಕ್ಷದಿಂದ ಕೊಡ್ತಿರ್ತಕ್ಕಂತ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಆಗ್ತದೆ. ಆಗುತ್ತೆ. ಅನಾವಶ್ಯಕವಾಗಿ ನಾವು ಮಾತಾಡಕ್ ಹೋಗ್ಬಾರ್ದು. ಪಿ.ಕೆ. ಹರಿಪ್ರಸಾದ್ ಅವರು ಹೋದ್ರ ದುರಂತದಂತೆ ಮತ್ತೊಂದು ದುರಂತ ಆಗೋ ಸಂಭವ ಇದೆ ಮಾಹಿತಿ ಇದೆ ಅಂತ ಹೇಳಿ ಅವರು ಅಖಿಲ ಭಾರತ ಮಟ್ಟದಲ್ಲಿ ಕೆಲಸ ಮಾಡಿದಂತವ್ರು. ಏನ್ ಅವ್ರ ಹತ್ರ ಇನ್ಫಾರ್ಮೇಶನ್ ಇದೆ ನನಗೆ ಗೊತ್ತಿಲ್ಲ. ಸರ್ ಇನ್ಫಾರ್ಮೇಶನ್ ಇದ್ರೂ ಕೂಡ ಸರ್ಕಾರಕ್ಕೆ ಗಮನ ಸೆಳೆಯೋದಿತ್ತು ಸರ್. ಈ ರೀತಿ ಬಹಿರಂಗ ಹೇಳಿಕೆ ಕೊಡುವಂತದ್ದು ಎಷ್ಟು ನೀವು ಅದನ್ನ ಹರಿಪ್ರಸಾದ್ ಅವರಿಗೆ ಕೇಳಿದ್ರೆ ಸೂಕ್ತ ಅಲ್ವಾ? ಅವರು ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಒಂದು 10-15 ವರ್ಷ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ರು. ಅವ್ರ ಹತ್ರ ಏನೋ ಇನ್ಫಾರ್ಮೇಶನ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.